ಸಂಗೀತ ಸಾಹಿತ್ಯ ಇದನ್ನು ತಿಳಿದುಕೊಂಡು ಸಾಧನೆ ಮಾಡುವುದು ಸುಲಭವಲ್ಲ. ಇದನ್ನು ದೇವರ ವರ ಎನ್ನಬಹುದು, ಪರಿಶ್ರಮಕ್ಕೆ ಸಿಕ್ಕ ಪ್ರತಿಫಲ ಎನ್ನುವುದು. ಸಂಗೀತ ಕ್ಷೇತ್ರದಲ್ಲಿ ಅಪ್ರತಿಮ ಅಪಾರ ಮಹಾಸಾಧನೆ ಮಾಡಿರುವ ದಕ್ಷಿಣ ಭಾರತದ ಗಾನಕೋಗಿಲೆ, ದ ಇಂಡಿಯನ್ ನೈಟಿಂಗೇಲ್ ಅಂತ ಪ್ರಸಿದ್ಧಿ ಹೊಂದಿದ್ದ ಎಸ್ ಜಾನಕಿ ಅಮ್ಮನವರ ಅಭಿಮಾನಿಯಾಗಿ ಅವರ ಬಗ್ಗೆ ಒಂದು ಚಿಕ್ಕ ಪರಿಚಯ. ಎಸ್ ಜಾನಕಿ ಅವರು 23ನೇ ಏಪ್ರಿಲ್ 1938ರಲ್ಲಿ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೇಪಲ್ಲೆ ಎಂಬ ಗ್ರಾಮದಲ್ಲಿ ಜನಿಸಿದ್ದರು. ತಮ್ಮ 3ನೇ ವಯಸ್ಸಿನಲ್ಲಿ ಪೈಡಿಸ್ವಾಮಿ ಎಂಬುವರಲ್ಲಿ ಸಂಗೀತ ಅಭ್ಯಾಸವನ್ನು ಪ್ರಾರಂಭಿಸಿರುತ್ತಾರೆ. 1956ರಲ್ಲಿ ಆಕಾಶವಾಣಿ ನಡೆಸಿದ ಸಂಗೀತ ಸ್ಪರ್ಧೆಯಲ್ಲಿ ರಾಷ್ಟ್ರಪತಿ ಶ್ರೀ ಬಾಬು ರಾಜೇಂದ್ರ ಪ್ರಸಾದ್ ಅವರಿಂದ ಬಹುಮಾನವನ್ನು ಸ್ವೀಕರಿಸಿರುತ್ತಾರೆ. ಚೆನ್ನೈನ ಸಂದರ್ಶನವೊಂದರಲ್ಲಿ ಲತಾ ಮಂಗೇಶ್ವರ್ ಅವರ ರಸಿಕ್ ಬಲ್ಮಾ ಎಂಬ ಗೀತೆಯನ್ನು ಹಾಡಿ ಪ್ರಸಿದ್ಧ AVM ಸಂಸ್ಥೆಯವರ ಜೊತೆ ಕಾಂಟ್ರಾಕ್ಟ್ ಪಡೆದುಕೊಂಡಿರುತ್ತಾರೆ. ಇವರು 59 ವರ್ಷಗಳ ಕಾಲ ಅವಧಿಯಲ್ಲಿ 17 ಭಾಷೆಗಳಲ್ಲಿ ಸುಮಾರು 48,000 ಗೀತೆಗಳನ್ನು ಹಾಡಿದ್ದಾರೆ. ಭಾರತದ ಪ್ರಮುಖ ಭಾಷೆಗಳು ಸೇರಿದಂತೆ ಸಿಂಹಳ, ಜಪಾನಿ, ಅರೇಬಿಕ್ ಒಳಗೊಂಡಂತೆ 17 ಭಾಷೆಗಳಲ್ಲಿ ಹಾಡಿದ ಸಂಗೀತ ಸಾಮ್ರಾಜ್ಯಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ. 1958ರಲ್ಲಿ ಸಿಂಗಾರವೇಲನ್ ದೇವ್ ಎಂಬ ಮಹಾನ್ ನಾದಸ್ವರ ವಿದ್ವಾನ್ ಅರುಣಾಚಲಂ ಅವರ ನಾದಸ್ವರದೊಂದಿಗೆ ಮೇಳೈಸಿ ಹಾಡಿದ ಗೀತೆ ಪ್ರಾರಂಭದ ವರ್ಷಗಳಲ್ಲೇ ಇವರ ಅಪ್ರತಿಮ ಗಾಯಕಿಯೆಂದು ಇಡೀ ದೇಶಕ್ಕೆ ಗುರುತಿಸಲಾಗಿದೆ. ನಾವು ಚಿಕ್ಕವರಿದ್ದಾಗಿಂದ ಪ್ರತಿ ಬಾರಿ ಗೌರಿ ಗಣೇಶ್ ಹಬ್ಬದಲ್ಲಿ ಕೇಳುತ್ತಿದ್ದ ಭಕ್ತಿಗೀತೆಗಳಾದ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ಮತ್ತು ಮಲೆನಾಡಿನ ಶ್ರೀ ಸೊಬಗಿನ ಈ ಸಿರಿ, ಮಲೆನಾಡನ್ನು ಹಾಡಿ ಹೊಗಳಿದ ಖ್ಯಾತಿ ಇವರಿಗೆ ಸಲ್ಲುತ್ತದೆ. ಕನ್ನಡದಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಹಾಡಿರುವ ಜಾನಕಿ ಅವರು ಶ್ರೀ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಸೇರಿದಂತೆ ಹಲವಾರು ಖ್ಯಾತ ನಟರ ಸಿನಿಮಾಗಳಿಗೆ ಹಾಡಿದ ಅನುಭವವಿದೆ. ಮಧುರ ರಾಣಿ ಎಂದು ಕರೆಯಲ್ಪಡುತ್ತಿದ್ದ ಇವರು ದನಿಯು ಕನ್ನಡದ ಪ್ರತಿಯೊಬ್ಬ ಸಂಗೀತ ಪ್ರೇಮಿಯ ನೆಚ್ಚಿನ ದನಿಯಾಗಿತ್ತು. ತಮ್ಮ ಜೀವಿತಾವಧಿಯಲ್ಲಿ 4 ಬಾರಿ ಅತ್ಯುತ್ತಮ ಹಿನ್ನೆಲೆ ಗಾಯಕರಾಗಿ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಮತ್ತೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಸೇರಿದಂತೆ ವಿವಿಧ ರಾಜ್ಯಗಳಿಂದ 28ಕ್ಕೂ ಹೆಚ್ಚು ರಾಜ್ಯದಿಂದ ಪ್ರಶಸ್ತಿಗಳನ್ನು ಇವರು ಪಡೆದುಕೊಂಡಿರುತ್ತಾರೆ. ಸುಮಾರು 6 ದಶಕಗಳ ಕಾಲ ಸಂಗೀತ ಲೋಕವನ್ನು ಶ್ರೀಮಂತಗೊಳಿಸಿದ ಎಸ್ ಜಾನಕಿ ಅವರು ಇದೇ ಜುಲೈ 11, 2026ರಂದು ತಮ್ಮ 88ನೇ ವಯಸ್ಸಿನಲ್ಲಿ ಮೈಸೂರಿನಲ್ಲಿ ನಿಧನರಾದರು. ಅವರ ಅಗಲಿಕೆ ಭಾರತೀಯ ಸಂಗೀತ ಕ್ಷೇತ್ರಕ್ಕೆ ತುಂಬಲಾರದ ಭರಿಸಲಾಗದ ನಷ್ಟ ಉಂಟು ಮಾಡಿದೆ. Follow, share and subscribe for more updates. Thank you.